ಡೇ 11. ಗುಡ್ ಈವ್ನಿಂಗ್ ಎಲ್ರಿಗೂ. ರೋಬಸ್ಟಾದಲ್ಲಿ ನಾವು ವೀಡಿಂಗ್ ಮುಗಿಸಿದ್ದೀವಿ ಮತ್ತು ಈಗ ಕಾಫಿ ಸ್ಟಾರ್ಟ್ ಮಾಡ್ತಾಯಿದ್ವಿ ವೀಡಿಂಗ್ನ. ಇವತ್ತು ನಾನು ನಿಮಗೆ ನಮ್ಮ ತೋಟದಲ್ಲಿರೋ 2 ವೆರೈಟಿ ಕಾಫಿ ಬಗ್ಗೆ ಹೇಳ್ತೀನಿ. ಈ ವೆರೈಟಿ ಬಂದು ಚಂದ್ರಗಿರಿ ಅಂತ. ಇದನ್ನು ನಾವು ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಟ್ ಮಾಡಿರೋದು ಇದನ್ನೇ ನಾವು. ಐ ಥಿಂಕ್ ಇದನ್ನು ಹೇಳೋದಾದರೆ ಬೆಸ್ಟ್ ಕ್ರಾಪ್ ಅಂತ ಹೇಳ್ತೀನಿ ಕಾಫಿಲಿ. ಇದು ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಮಿನಿಮಮ್ ಮುಂದೆ ಎಕರೆಗೆ 20ರಿಂದ 25 ಚೀಲ ಕಾಫಿ ಕುಯ್ಬೋದು ಇದರಲ್ಲಿ, ಈ ವೆರೈಟಿಲಿ. ನಾವು ಈ ಸರಿ ನಮ್ಮ ತೋಟಕ್ಕೆ 3 ರೌಂಡ್ ಗೊಬ್ಬರ ಕೊಡ್ತಾಯಿದ್ದೀವಿ. ಗೊಬ್ಬರ ಹಾಕೋಕ್ಕಿಂತ ಮುಂಚೆ ವೀಡಿಂಗ್ ಮಾಡಿಸ್ಕೊಳ್ಳಿ, ಯಾಕಪ್ಪ ಅಂದರೆ ಗೊಬ್ಬರ ಹಾಕೋಕ್ಕೆ ಈಸಿ ಆಗುತ್ತೆ ವೀಡಿಂಗ್ ಮಾಡಿಸ್ಕೊಂಡ್ರೆ. ಇದು ಬಂದುಬಿಟ್ಟು ರೋಬಸ್ಟಾ CNTR ಅಂತ. ಇದನ್ನು 10x10 ಪ್ಲ್ಯಾಂಟ್ ಮಾಡ್ತೀವಿ. ಮೇಜರಾಗಿ ನಾವು ರೋಬಸ್ಟಾ ಹಾಕ್ತೀವಿ ಅಂದರೆ ನಮ್ಮ ಹತ್ರ ನೀರು ಜಾಸ್ತಿ ಇರಬೇಕು, ಯಾಕಪ್ಪ ಅಂದರೆ ನಾವು ಫೆಬ್ರವರಿಯಿಂದ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಬೇಕು. ಇದನ್ನು ಕಾಫಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕೆಲಸ ಕಮ್ಮಿ ಬರುತ್ತೆ. ಇದು 25 to 30 ಚೀಲ ಕಾಫಿ ಕುಯ್ಬೋದು ಪರ್ ಎಕರ್. ಇದು ರೋಬಸ್ಟಾ ಹಾಕೋರಿಗೆ ನಾನು ಪ್ರಿಫರ್ ಮಾಡೋದು CNTR ಹಾಕಿ ಅಂತ. ಯಾಕಪ್ಪ ಅಂದರೆ ಒಳ್ಳೆ ಇಳುವರಿ ಬರುತ್ತೆ ಕಾಫಿ ಪ್ಲ್ಯಾಂಟಲ್ಲಿ. ರೋಬಸ್ಟಾದಲ್ಲಿ ಬೆಸ್ಟ್ ಪ್ಲ್ಯಾಂಟ್ ಅಂತ ಹೇಳ್ಬೋದು.